ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಮಾವಿನ ಸೀಸನ್ನಲ್ಲಿ ಮಾವಿನ ತೊಕ್ಕು ಇಲ್ಲ ಅಂದರೆ ಹೇಗೆ ಹೇಳಿ? ಅದಕ್ಕೋಸ್ಕರ ಮಾವಿನ ತೊಕ್ಕು ಮಾಡೋದನ್ನು ನೋಡೋಣ ಬನ್ನಿ. ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಸಾಕು. ಸಾಸಿವೆ, ಜೀರಿಗೆ, ಮೆಂತೆಕಾಳು, ಧನಿಯಾ ಕಾಳು, ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ 2 ದೊಡ್ಡದಾಗಿರೋ ಮಾವಿನಕಾಯಿ ತುರಿದಿಟ್ಕೋಬೇಕು. ಇದನ್ನು ಮಾಡೋದು ತುಂಬ ಸುಲಭ. ಒಂದೊಂದಾಗಿ ಹುರ್ಕೊಳ್ಳಿ. ಈಗ ಧನಿಯಾ ಕಾಳು ಹಾಕ್ತಾಯಿದ್ದೀನಿ. ಇದನ್ನು ಸಣ್ಣ ಉರಿಯಲ್ಲಿ ನಿಧಾನವಾಗಿ ಹುರ್ಕೊಳ್ಳಿ, ಘಮ ಬರಬೇಕು. ಸೊ ಒಂದೊಂದಾಗಿ ಹುರ್ಕೊಂಡು ನಾನು ತಕ್ಕೋತಾ ಇದ್ದೀನಿ, ಇಲ್ಲಾಂದರೆ ಸೀದು ಹೋಗ್ಬಿಡುತ್ತೆ. ಧನಿಯಾ ಕಾಳು ಹುರಿದಾಯಿತು. ಇದನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಮೆಂತೆಕಾಳು ಹಾಕಿದ್ದೀನಿ. ಇದನ್ನು ನಿಧಾನವಾಗಿ ಕೆಂಪು ಬರೋ ಹಾಗೆ, ಘಮ ಬರೋ ಹಾಗೆ ಹುರಿದು ತೆಗೆದಿಟ್ಕೋತಾ ಇದ್ದೀನಿ. ಒಂದೊಂದಾಗಿ ಹಾಕಿ ಹುರಿದು ಹೀಗೆ ತೆಗೆದಿಟ್ಕೊಳ್ಳೋದ್ರಿಂದ ಹಸಿ ವಾಸನೆ ಬರೋದಿಲ್ಲ. ಇದೆಲ್ಲನೂ ಆದಮೇಲೆ ಸಾಸಿವೆನೂ ಹುರಿದಿಟ್ಕೊಂಡಿದ್ದೀನಿ, ಜೀರಿಗೆನೂ ಹುರಿದಿಟ್ಕೊಂಡಿದ್ದೀನಿ. ಇವಾಗ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಖಾರಕ್ಕೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಗುಂಟೂರು ಮೆಣಸಿನ್ಕಾಯಿನ ತೊಗೋಬಹುದು. ಇದೆಲ್ಲವನ್ನು ನುಣ್ಣದಾಗಿ ಪೌಡರ್ ಥರ ಸಾಫ್ಟ್ ಆಗೋ ಹಾಗೆ ರುಬ್ಬಿ ಸೈಡ್ ಇಟ್ಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಇದು ಬಿಸಿ ಆದಮೇಲೆ ಚಟಪಟ ಅನ್ನೋ ಹಾಗೆ ಸಾಸಿವೆ, ಜೀರಿಗೆ ಹಾಕಿ ಮಾವಿನಕಾಯಿ 2 ದೊಡ್ಡದಾಗಿ ತೊಗೊಂಡು ತುರಿದಿಟ್ಕೊಂಡಿರ್ತೀವಲ್ಲ, ಅದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕಲಕಬೇಕು. ಅದು ಎಣ್ಣೆ ಬಿಟ್ಕೊಂಡು ಬರೋ ಹಾಗೆ ಸಣ್ಣ ಉರಿಯಲ್ಲಿ ವಾಸನೆ ಎಲ್ಲ ಹಸಿ ವಾಸನೆ ಹೋಗೋ ಹಾಗೆ. ಇದಕ್ಕೆ ರುಚಿಗೆ ತಕ್ಕಾಗೋ ಅಷ್ಟು ಉಪ್ಪು ಹಾಕಿದ್ರೆ ಸಾಕು. ನಾನು ಇದರಲ್ಲಿ 2 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಅದು ಎಲ್ಲ ಹಸಿ ವಾಸನೆ ಹೋದಾದಮೇಲೆ ಈ ರುಬ್ಬಿಟ್ಕೊಂಡಿರೋ ಎಲ್ಲ ಪೌಡರ್ನ ಇದಕ್ಕೆ ಹಾಕಿ ಚೆನ್ನಾಗಿ ನಿಧಾನವಾಗಿ ಕಲಿಸ್ತಾ ಬನ್ನಿ. ಮೇಲ್ಗಡೆ ಎಣ್ಣೆ ಬಿಟ್ಕೊಂಬರುತ್ತೆ, ಆವಾಗ ನೀವು ಸ್ವಿಚ್ ಆಫ್ ಮಾಡ್ಬೋದು. ಈ ಗೊಜ್ಜನ್ನು ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ಎಲ್ಲದಕ್ಕೂ ನಂಚ್ಕೊಂಡು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್.